ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾನು ಹೇಳುವಂಥ ಈ ಡ್ರಿಂಕನ್ನು ನೀವು ಕುಡಿತಾ ಬಂದರೆ ನಿಮಗೆ ಯಾವುದೇ ಥರ ಕಾಯಿಲೆ ಬರೋದಿಲ್ಲ. ನಿಮಗೆ ಯಾವ ರೋಗನೂ ಬರದೇ ಇರೋಂಗೆ ಈ ಒಂದು ಡ್ರಿಂಕ್ಸು ಪ್ರೊಟೆಕ್ಟ್ ಮಾಡುತ್ತೆ. ಈ ಎಕ್ಸಾಂಪಲ್ ಹೇಳಬೇಕು ಅಂದರೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಬಾಡಿ ಓವರ್ ಹೀಟ್ ಆಗಿದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಕಾಲುರಿ, ಕಣ್ಣುರಿ, ಪಾದದುರಿ ಈ ಥರದ್ದೆಲ್ಲನೂ ಕಮ್ಮಿ ಮಾಡುತ್ತೆ. ಡಯಾಬಿಟಿಸನ್ನು ಸಹ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. BP ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಮಂಡಿ ನೋವು, ಕಾಲು ನೋವು ಈ ಥರ ಎಲ್ಲ ಇದ್ದರೆ, ಬ್ಯಾಕ್ ಪೈನು, ಬೆನ್ನೆಲ್ಲ ತುಂಬ ನೋವ್ತಾ ಇರೋದು, ಇವಾಗ ಕಣ್ಣಿನಿಗೆ ರಿಲೇಟೆಡ್ ಆಗಿ ಯಾವುದೇ ಸಮಸ್ಯೆ ಇದ್ದರೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಣ್ಣು ಮಂಜಾಗಿ ಕಾಣಿಸ್ತಾ ಇರುತ್ತೆ ಕೆಲವೊಬ್ಬರು, ನರಗಳ ವೀಕ್ನೆಸ್ಸು, ಇದೆಲ್ಲದಕ್ಕೂ ಒಂದು ಬೆಸ್ಟ್ ಡ್ರಿಂಕ್ ಇದು ಅಂತ ಹೇಳ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂಥ ಒಂದು ಬೆಸ್ಟ್ ಒಂದು ಡ್ರಿಂಕನ್ನು ನಾನು ಹೇಳ್ತೀನಿ. ಸೊ ನೀವು ಡೈಲಿ ಟೀ ಕಾಫಿ ಕುಡಿಯೋ ಅಭ್ಯಾಸ ಎಲ್ರಿಗೂ ಇರುತ್ತಲ್ವ. ಸೊ ಅದನ್ನು ಸ್ಕಿಪ್ ಮಾಡಿ ಟೀ ಕಾಫಿ ಕುಡಿಯೋ ಬದಲು ನೀವು ಡೈಲಿ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ನಿಮಗೊಂದು ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಯೂಸ್ಫುಲ್ ಇದೆ ಈ ಡ್ರಿಂಕು. ಸೊ ಈ ಡ್ರಿಂಕನ್ನ ಒಂದು ವೀಕ್ ಕುಡಿದ್ಬಿಟ್ಟು ಟ್ರೈ ಮಾಡಿ ನೋಡಿ, ನಿಮಗೆ ಕಾಲು ಕಮ್ಮಿ ಆಗ್ತಾ ಹೋಗುತ್ತೆ. ನರಗಳಿಗಂತೂ ಇದು ಬಹಳ ಒಳ್ಳೆಯದು, ನರಗಳ ಆರೋಗ್ಯಕ್ಕಂತೂ ಇನ್ನೂ ತುಂಬಾ ಒಳ್ಳೆಯದು. ಸೊ ಈ ಒಂದು ಡ್ರಿಂಕನ್ನು ನೀವು ಟ್ರೈ ಮಾಡಿ ನೋಡಿ. ಡೈಜೆಷನ್ ಏನಾದ್ರು ನಿಮಗೆ ಸರಿ ಆಗ್ತಾ ಇಲ್ಲ ಅಂದ್ರೂ ಅಷ್ಟೇ, ಹೊಟ್ಟೆಗೆ ಸಂಬಂಧಪಟ್ಟ ಏನಾದ್ರು ಕಾಯಿಲೆ ಇದ್ದರೂ ಅಷ್ಟೇ ಅದು ಸಹ ಇಂಪ್ರೂವ್ ಆಗುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ತುಂಬ ಸುಸ್ತಾಗ್ತಾ ಇರುತ್ತೆ. ಸೊ ಅದೆಲ್ಲನೂ ಕೂಡ ಸುಸ್ತನ್ನು ಸಹ ಇದು ಕಂಟ್ರೋಲ್ ಮಾಡುತ್ತೆ. ನೀವು ಫುಲ್ ಏನಾದ್ರು ಸುಸ್ತಾಗ್ತಾ ಇದೆ, ಸ್ವಲ್ಪನೂ ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ ಅಂತ ಅನ್ನೋರು ಈ ಒಂದು ಡ್ರಿಂಕನ್ನು ನೀವು ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಇದರ ರಿಸಲ್ಟು ನಿಮಗೆ ಗೊತ್ತಾಗ್ತಾ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಆ ಡ್ರಿಂಕು ಯಾವುದು, ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ಹೇಳ್ತೀನಿ, ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಆ ಡ್ರಿಂಕಿಗೆ ಬೇಕಾಗಿರೋ ಫಸ್ಟ್ನೇ ಪದಾರ್ಥ ಬಂದುಬಿಟ್ಟು ಜೀರಿಗೆ. ಸ್ವಲ್ಪ ಜೀರಿಗೆನ ನೀವು ಹುರಿದ್ಕೊಳ್ಬೇಕು ಚೆನ್ನಾಗಿ, ಒಂದು ಸ್ವಲ್ಪ ಲೈಟಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಳಿ. ನಾನಿವಾಗ ಹುರಿದಿದ್ದೀನಿ ಜೀರಿಗೆನ. ಸೊ 1 ಸ್ಪೂನಷ್ಟು ನಾನು ಜೀರಿಗೆನ ಇದನ್ನೇ ತೊಗೊಳ್ತಾ ಇದ್ದೀನಿ. ಸೊ ಜೀರಿಗೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ನಮ್ಮ ರಕ್ತಹೀನತೆ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಅದು ಸಹ ಕಡಿಮೆ ಆಗುತ್ತೆ. ಬೊಜ್ಜನ್ನು ಸಹ ಇದು ಕರಗಿಸ್ತದೆ. ನರಗಳಲ್ಲಿ ಏನಾದ್ರು ಗಂಟಾಗಿದ್ದರೆ, ಇವಾಗ ಕೆಲವೊಬ್ಬರಿಗೆ ಕಾಲುಗಳಲ್ಲೆಲ್ಲ ಗಂಟಾಗ್ತಾ ಇರುತ್ತೆ, ತುಂಬ ಕಾಲು ಪೈನ್ ಬರ್ತಾ ಇರುತ್ತೆ. ಸೊ ಕಾಲಲ್ಲಿ ಏನಾದ್ರು ಗಂಟಾಗಿದ್ದರೆ ಸೊ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಜೀರ್ಣಕ್ರಿಯೆ ಚೆನ್ನಾಗೋದಕ್ಕೂ ಅಷ್ಟೇ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಯಿತು ಅಂತಂದರೆ ನಾವು ತಿಂದಂಥ ಆಹಾರದಲ್ಲಿ ಏನು ಒಳ್ಳೆಯ ಪ್ರೋಟೀನು, ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಬಾಡಿ ಹೀರ್ಕೊಳ್ಳುತ್ತೆ. ಆಗ ನಮಗೆ ನಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ. ಆಗ ನಮಗೆ ಯಾವುದೇ ಥರ ಸುಸ್ತು, ಆಯಾಸ ಆಗೋದಿಲ್ಲ. ಸೊ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡೋದು ಜೀರಿಗೆ. ಸೊ ಅಂತಹ ಒಂದು ಜೀರಿಗೆನೂ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನೂ ಚೆನ್ನಾಗಿ ಹುರಿದ್ಕೊಂಡ್ಬಿಟ್ಟು ನಾನಿಲ್ಲಿ ಇದಕ್ಕೆ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಸೋಂಪುಕಾಳು ಬಗ್ಗೆ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಇದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ಏಕೆಂದರೆ ಇದು ಬಹಳ ಒಂದು ತಂಪಿನ ಗುಣವನ್ನು ಹೊಂದಿದೆ. ಇವಾಗ ಯಾರಿಗೆಲ್ಲ ತುಂಬ ಬಾಡಿ ಓವರ್ ಹೀಟ್ ಆಗಿರುತ್ತೆ ಅಥವಾ ದೇಹದಲ್ಲಿ ಉಷ್ಣತೆ ಏನು ಜಾಸ್ತಿ ಆಗಿರುತ್ತಲ್ವ, ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗುತ್ತೆ. ಕೈಕಾಲು ಉರಿ ಮತ್ತು ಕಣ್ಣುರಿ ಆ ಥರ ತುಂಬ ಬಾಡಿ ಹೀಟ್ ಅಂತ ಅನಿಸೋರು ಈ ಒಂದು ಸೋಂಪುಕಾಳನ್ನು ಆಲ್ಮೋಸ್ಟ್ ತಿಂದೇ ತಿಂತೀವಿ. ಊಟ ಆದಮೇಲಂತೂ ಎಲ್ಲರೂ ಇವಾಗ ಯಾವುದೇ ಫಂಕ್ಷನಿಗೆ ಹೋದರೂ ಊಟ ಆದಮೇಲೆ ತಿನ್ನುವಂತಹ ಅಭ್ಯಾಸ, ಇವಾಗ ಹೋಟೆಲ್ಗಳಿಗೆ ಹೋದ್ರೂ ಅಷ್ಟೇ ಊಟ ಆದಮೇಲೆ ತಿನ್ನುವಂತಹ ಅಭ್ಯಾಸ ನಮಗೆ ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ಏನಾದ್ರು ಮಲಬದ್ಧತೆ ಸಮಸ್ಯೆ ನಿಮಗೇನಾದ್ರು ಇತ್ತು ಅಂದರೆ ಅವರಿಗಂತೂ ಇದು ಬಹಳ ಒಳ್ಳೆಯದು. ಸೊ ಅದನ್ನು ತಿನ್ನೋದ್ರಿಂದ ನಾವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಸೋಂಪುಕಾಳು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಕ್ಯಾಲ್ಶಿಯಂ ಏನಾದ್ರು ಕಮ್ಮಿ ಇತ್ತು ಅಂದ್ರೂ ಅಷ್ಟೇ ಅದನ್ನು ಕೂಡ ಸರಿಯಾಗೋದಕ್ಕೆ ಸೋಂಪುಕಾಳು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಸೋಂಪುಕಾಳು ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅಂತಹ ಒಂದು ಸೋಂಪುಕಾಳನ್ನು ಅಷ್ಟೇ ನಾನಿಂದು ಈ ಒಂದು ಡ್ರಿಂಕಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಸೋಂಪುಕಾಳನ್ನು ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಸೋಂಪುಕಾಳನ್ನು ಯಾವುದೇ ರೀತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸೋಂಪುಕಾಳನ್ನು 1 ಸ್ಪೂನಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು 3ನೇ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕೊತ್ತಂಬರಿ ಕಾಳು. ಸೊ ಧನಿಯಾ ಕಾಳು ಅಂತ ಏನು ಹೇಳ್ತೀವಲ್ಲ ಅದು. ಇದು ಅಷ್ಟೇ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ಇದು ಒಂದು ತಂಪಿನ ಗುಣವನ್ನು ಹೊಂದಿದೆ. ಇವಾಗ ಉರಿಯೂತ ಏನಾದ್ರು ಆಗಿತ್ತು ಅಂದರೆ ಸೊ ಅದನ್ನು ಸಹ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ನ ಅಷ್ಟೇ ಇದು ಕಂಟ್ರೋಲ್ ಮಾಡುತ್ತೆ. ಇವಾಗ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕಂಟ್ರೋಲ್ ಆಗೋದಕ್ಕೆ ಕೊತ್ತಂಬರಿ ಕಾಳು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಹಾಗೆ ಕಫ, ಕೆಮ್ಮು ಈ ಥರ ಎಲ್ಲ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಅವರಿಗಂತೂ ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು. ಇವಾಗ ಕೆಲವೊಂದು ಟೈಮ್ ಜ್ವರ ಆಗಿರುತ್ತೆ, ಶೀತ, ಕೆಮ್ಮು, ಕಫ ಆಗಿರುತ್ತಲ್ಲ, ಅವ್ರಿಗೆ ಆಲ್ಮೋಸ್ಟ್ ಆಲ್ ಕೊತ್ತಂಬರಿ ಕಾಳಿನ ಒಂದು ಬೆಸ್ಟು ಒಂದು ಇದನ್ನ ಕಷಾಯನ ಮಾಡ್ಕೊಂಡ್ಬಿಟ್ಟು ನಮ್ಮ ಹಿರಿಯರೆಲ್ಲ ಮನೇಲಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಆಲ್ ಮೊದಲಿಂದನೂ ಕೊತ್ತಂಬರಿ ಕಾಳು ಕಷಾಯನೇ ನಾವು ಜಾಸ್ತಿ ಅವರು ಕುಡಿತಾ ಬಂದಿದ್ದು. ಅದನ್ನು ಕುಡಿಯೋದ್ರಿಂದ ಬೇಗನೆ ಕಂಟ್ರೋಲ್ ಆಗುತ್ತೆ. ಸೊ ಕೊತ್ತಂಬರಿ ಕಾಳು ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಂತಹ ಒಂದು ಕೊತ್ತಂಬರಿ ಕಾಳನ್ನು ನಾನಿಲ್ಲಿ ಈ ಒಂದು ನನ್ನ ಡ್ರಿಂಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್
ಕೊತ್ತಂಬರಿ ಕಾಳನ್ನು ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸಣ್ಣ ಉರಿಯಲ್ಲಿ ಹುರಿದ್ಕೊಂಬಿಟ್ಟು 1 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಈ ಮೂರನ್ನು ಒಂದೊಂದು ಸ್ಪೂನನ್ನು ತೊಗೊಂಬಿಟ್ಟು ಒಂದು ಬಟ್ಟಲಿಗೆ ಹಾಕಿ 3 ಕೊತ್ತಂಬರಿ ಕಾಳು 1 ಸ್ಪೂನು, ಮತ್ತು ಜೀರಿಗೆ 1 ಸ್ಪೂನು, ಮತ್ತು ಸೋಂಕಾಳು 1 ಸ್ಪೂನು, ಮೂರನ್ನು 1 ಸ್ಪೂನ್ ತೊಗೊಂಬಿಟ್ಟು 1 ಲೋಟ ನೀರನ್ನು ಹಾಕಿಬಿಟ್ಟು ಅದನ್ನು ನಾವು ಒಂದು ಓವರ್ನೈಟ್ ಫುಲ್ಲು ನೆನೆಸ್ಬೇಕಾಗುತ್ತೆ. ಇವಾಗ ನಾವು ಬೆಳಗ್ಗೆ ಎದ್ಬಿಟ್ಟು ಈ ಡ್ರಿಂಕ್ ಕುಡಿಬೇಕು ಅಂದರೆ ರಾತ್ರಿ ಫುಲ್ಲು ಇದನ್ನು ನೆನೆಬೇಕು. ಸೊ ಮೂರನ್ನು ಒಂದೊಂದು ಸ್ಪೂನ್ ತೊಗೊಂಬಿಟ್ಟು ನಾನು ಓವರ್ನೈಟ್ ಫುಲ್ಲು ಇದನ್ನು ನೆನೆಸ್ತಾ ಇದ್ದೀನಿ. ಸೊ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನಿಮಗೆ ಕೊತ್ತಂಬರಿ ಕಾಳು ಎಷ್ಟು ಚೆನ್ನಾಗಿ, ಎಲ್ಲ ಕಾಳುಗಳು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು. ಸೊ ನೆಂದಿರುವಂಥ ಈ ಕಾಳನ್ನು ನೀರಿನ ಸಮೇತ ನಾವು ಫಸ್ಟ್ ನೆನೆಸ್ಬೇಕಾದ್ರೆ ಕುಡಿಯೋ ನೀರನ್ನೇ, ನಾವೇನು ಫಿಲ್ಟ್ರ್ ನೀರು ಯೂಸ್ ಮಾಡ್ತೀವಲ್ಲ, ಸೊ ಕುಡಿಯೋ ನೀರನ್ನೇ ಹಾಕಿಬಿಟ್ಟು ಅದನ್ನು ನೆನೆಸ್ಬೇಕಾಗುತ್ತೆ. ಸೊ ಬೆಳಗ್ಗೆ ಎದ್ಬಿಟ್ಟು ಆ ನೀರನ್ನು ಮತ್ತು ಕಾಳನ್ನು ಅಷ್ಟನ್ನು ಒಂದು ಪಾತ್ರೆಗೆ ಅದ್ರ ಸಮೇತನ ಹಾಕ್ಕೊಂಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ಕೊಂಬಿಟ್ಟು ನಾವು ಅದನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ, ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು. ಸೊ ಈ ಟೋಟಲಾಗಿ ನಾನು 2 ಲೋಟ ನೀರನ್ನು ಹಾಕಿದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ಕುದಿ ಬರಬೇಕು. ಸೊ ನಾನು ಹಾಕಿರುವಂತಹ ಎಲ್ಲ 3 ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಅದರಲ್ಲಿರುವಂತಹ ಒಳ್ಳೆಯ ಸಾರಾಂಶನೆಲ್ಲ ಅದು ನೀರಿಗೆ ಬಿಡಬೇಕು. ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸಿ, ಇದು ಚೆನ್ನಾಗಿ ಕುದಿಸಿ ನಾವು ಏನು 2 ಲೋಟ ನೀರು ಹಾಕಿರ್ತೀವಲ್ಲ ಅದು 1 ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಬತ್ತಬೇಕು ಅದು ನೀರೆಲ್ಲ. ಆ ಥರ ಚೆನ್ನಾಗಿ ಕುದ್ದಾದಮೇಲೆ ಒಂದು ಲೋಟಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಶೋಧಿಸ್ಕೊಳ್ಳಿ. ಸೊ ಶೋಧಿಸ್ಕೊಂಡಾದಮೇಲೆ 2 ಲೋಟ ನೀರೇನು ಹಾಕಿರ್ತೀವಲ್ಲ ಅದು 1 ಲೋಟ ಆಗಿರುತ್ತೆ. ಸೊ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 1 ಲೋಟ ನೀರು ಆದಮೇಲೆ ಅದು ಕಷಾಯ ಚೆನ್ನಾಗಿ ಆಗಿರುತ್ತೆ. ಈ ಒಂದು ಡ್ರಿಂಕನ್ನ ನಾವು ಬೆಳಗ್ಗೆ ಎದ್ಬಿಟ್ಟು ನಾವು ಡೈಲಿ ಇದನ್ನು ಕುಡಿತಾ ಬರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಂತ ನಾನು ಫಸ್ಟೇ ಹೇಳಿದ್ದೀನಿ. ಯಾರಿಗೆಲ್ಲ ಹೈ ಬಿ ಪಿ ಇದೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ಕರಗಿಸೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ನಾವು ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋ ಬದಲು ಈ ಡ್ರಿಂಕನ್ನು ಕುಡಿಯುತ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಬೊಜ್ಜಿನ ಸಮಸ್ಯೆ ಇದ್ದರೆ ಅದನ್ನು ಸಹ ಕರಗಿಸಿ ನಮ್ಮ ವೆಯ್ಟ್ ಲಾಸ್ಗೂ ಇದು ಒಂದು ಬೆಸ್ಟ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಕಣ್ಣಿನ ಸಮಸ್ಯೆ ಇದ್ದರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಸೊ ಈ ಎಲ್ಲ ಸಮಸ್ಯೆಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದು ಒಂದು ಬೆಸ್ಟ್ ರೆಮಿಡಿ. ಸೊ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ, ಶುಗರ್ ಕಂಟ್ರೋಲ್ ಮಾಡಬೇಕು ಅಂತಿದ್ದೀರಾ, ಕೊಲೆಸ್ಟ್ರಾಲ್ ಕಡಿಮೆ ಕಂಟ್ರೋಲ್ ಮಾಡಬೇಕು ಅಂತಿದ್ದೀರಾ, ಮತ್ತು ನಮ್ಮ ದೇಹಕ್ಕೆ ಯಾವುದೇ ಥರ ಕಾಯಿಲೆಗಳು ಬರಬಾರ್ದು, ನಾವು ಆರೋಗ್ಯಕರವಾಗಿ ಇರಬೇಕು ದೀರ್ಘಕಾಲ ಅಂತ ಯಾರಿಗೆಲ್ಲ ಇಷ್ಟ ಇದೆ, ಸೊ ಅವರೆಲ್ಲ ಈ ಡ್ರಿಂಕನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ಬೆಳಗ್ಗೆ ಎದ್ಬಿಟ್ಟು ಡೈಲಿ ಈ ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ಯಾವುದೇ ಥರ ಕಾಯಿಲೆಗಳು ನಮಗೆ ಬರೋದಿಲ್ಲ. ಅಕಸ್ಮಾತ್ ನೆಕ್ಸ್ಟ್ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಅದು ಬೇಗ ಕಂಟ್ರೋಲ್ ಆಗುವಷ್ಟು ನಮಗೆ ರೋಗನಿರೋಧಕ ಶಕ್ತಿಯನ್ನು ಇದು ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಅಷ್ಟು ಒಳ್ಳೆಯ ಒಂದು ಡ್ರಿಂಕ್ಸ್. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.